ಇದೇ ಪ್ರಸ್ತಾಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು CR ಪಾಟೀಲ್ ಸಾಹೇಬ್ರ ಜೊತೆ. ಅದಕ್ಕೆ ಯಾಕೆ ಇವರು ಇದು ನದಿ ಜೋಡಣೆ ಅಷ್ಟು ಸುಲಭದ ಕೆಲಸ ಹೇಳಿ? ನಮ್ಗೆ ಬರೋ ಪಾಲೇ ಇವಾಗ ಕಾನೂನು ಹೋರಾಟ ಮಾಡಿ ತಗೋತಾ ಇದ್ದೀವಿ. ಅದು ಕೃಷ್ಣ ಇರ್ಬೋದು, ಉಜ್ನಿ ಇರ್ಬೋದು, ಕಾಗಿನ ಇರ್ಬೋದು, ನಿಮ್ಮ ಕಾವೇರಿ ಇರ್ಬೋದು. ಸೊ ಏನೇ ಇದ್ರೂ ಕೂಡ ಇದು ನದಿ ಜೋಡಣೆ ವಿಚಾರ ಈಗ 20 ವರ್ಷ ಆಯ್ತಲ್ಲ, ಚರ್ಚೆ ಆಗ್ತಾನೇ ಇದೆ. ನೋಡೋಣ, ಫಸ್ಟ್ ನೀವು ಹೇಳ್ದಂಗೆ ನಮ್ಮ ಪಾಲು ನಮ್ಗೆ ಬರಲಿ, ಅದಾದಮೇಲೆ ಇವೆಲ್ಲ ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟು ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾಯಿದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು. ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಅಧಿಕಾರ ಇಲ್ಲ, ನಾನು ನಂಬಲ್ಲ. ಆದರೆ ಅಧಿಕಾರ ಕೊಡಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು? ಬಟ್ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು, ಆಯಿತಾ? ಆ್ಯಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹುಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. No, I mean, whatever is the procedure, let them follow. Nobody is above the law of the land, and we will see what is the reasons. I have not had a look. I have not looked into what the Honorable Lokayukta has sent. I'll have a look at it, and then only I could be able to comment better on it. How do you look at the issue of the permanent residency certificate by the government of? They're just trying to call up the boogeyman. They're talking about us giving certificates to Bangladeshis. My question is, how is Bangladeshis coming to Bangalore? Whose responsibility is it to man the international borders? Who is in power in West Bengal? Who is in power in the Northeast? Who is in power in Bihar, Madhya Pradesh, Uttar Pradesh? How are they coming in? What is Mr. Amit Shah doing? And do you take the government, state government, to be fools to issue certificates, permanent residency certificates to Bangladeshis? We are a responsible government. BJP has not been able to find any loophole with what we are trying to do with SIR. That's why they're raising these boogeymen. That's it. You mean to say the borders are big where the BJP... See, who is shouting that Bangladeshis are coming? Every day when you wake up, who is the one who's shouting in Uttar Pradesh? Who is the one who's shouting in Karnataka? Who is the one who's shouting in West Bengal? BJP. So whose responsibility is it to guard the international borders? Is it my responsibility? Does Karnataka share an international border with any country? How are they coming in? In fact, BJP should answer this. Why are you expecting the Karnataka Home Minister to answer this or the Karnataka Chief Minister to answer this? How are illegal immigrants getting into the country? Are the BJP targeting Mr. Amit Shah for his inefficiency? Are they indirectly telling that the Home Minister of India is the most inefficient person in the country? ಇವತ್ತು 32 ಫೋರೆನ್ಸಿಕ್ ಮೊಬೈಲ್ ವ್ಯಾನ್ಗಳನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೆ 75 ಬೊಲೆರೋ. ಸೊ ಒಟ್ಟಾರೆ ಸುಮಾರು 107 ವಾಹನಗಳನ್ನು ನಾವು ನಮ್ಮ ಇಲಾಖೆಗೆ ಹಸ್ತಾಂತರವನ್ನು ಮಾಡ್ತಾಯಿದ್ದೀವಿ. FSL ಮೊಬೈಲ್ ವ್ಯಾನ್ಗಳಿಂದ ವೈಜ್ಞಾನಿಕವಾಗಿ ನಾವು ಸಾಕ್ಷಿಗಳನ್ನು ಸಂರಕ್ಷಣೆ ಮಾಡ್ಬೋದು ಮತ್ತು ಸುರಕ್ಷಿತವಾಗಿ ಅದನ್ನು ನೋಡ್ಬೋದು. ಮತ್ತು ನಾವು ಯಾವಾಗ ಕೋರ್ಟಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಎವಿಡೆನ್ಸನ್ನು, ಕಂಪ್ಲೀಟಾಗಿ ಸೈಂಟಿಫಿಕ್ ವೇನಲ್ಲಿ ನಾವು ಮಾಡ್ಬೋದು. ಮುಂಚೆ ಏನಾಗ್ತಾಯಿತ್ತು, ಕೇಂದ್ರಕ್ಕೆ ಬರಬೇಕಾಗಿತ್ತು, ಐದರ್ ರೀಜ್ನಲ್ ಹೆಡ್ ಕ್ವಾರ್ಟರು ಅಥವಾ ಬೆಂಗಳೂರಿಗೆ. ಈಗ ಅಲ್ಲೇ ಸೀನ್ ಆಫ್ ಕ್ರೈಮ್ನಲ್ಲೇ ನಾವು ಮಾಡ್ಬೋದಾಗಿದೆ. ಸೊ ಇಟ್ಸ್ ಅ ವೆರಿ ಬಿಗ್ ಸ್ಟೆಪ್ in ensuring scientific approach to solving crime. ಸೊ ಇದು ಬಹುಶಃ ನಮ್ಮ ದೇಶದಲ್ಲೇ ಮೊದಲನೇ ಬಾರಿಗೆ ಆಗ್ತಾ ಇರೋದು ಇದು ಮೊಬೈಲ್ ಯೂನಿಟ್ಸು. ಮತ್ತು ನಮ್ಮಲ್ಲಿ ಆಗಲೇ 201 ತಜ್ಞರಿದ್ದಾರೆ, ಇದಕ್ಕೆ ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ ಇದ್ದಾರೆ. ಅಗೇನ್ ಇಟ್ ಈಸ್ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಯೂನಿಟ್ ಇನ್ ಇಂಡಿಯಾ. ಸೊ ನಮ್ಮ ಏನು ರೀಸೆಂಟಾಗಿ ತಾವು ನೋಡಿರ್ಬೋದು 2-3 ಇಂಪಾರ್ಟೆಂಟ್ ಕೇಸ್. ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಲ್ಲಿ FSL ಹ್ಯಾಸ್ ಡನ್ ಎ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ಸೊ ಇವತ್ತು ಅವ್ರಿಗೆ ಕನ್ವಿಕ್ಷನ್ ಆಗಿದೆ ಅಂದರೆ ವೈಜ್ಞಾನಿಕವಾಗಿ ಎವಿಡೆನ್ಸ್ ಬೇಸ್ಡು
ಆಗಿರೋದು. ಸೊ ಇದನ್ನು ಇನ್ನು ಹೆಚ್ಚು ರೀತಿಯಲ್ಲಿ ನಾವು ಬೆಳೆಸ್ಬೇಕಂತ ಇದ್ದೀವಿ. ರೀಜ್ನಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೂಡ ಸ್ಟ್ರೆಂಥನ್ ಮಾಡಬೇಕಂತ.